ಈಗ ಇನ್ನೊಂದು ಏನಂದ್ರೆ 6th ಸ್ಪೀಡ್, ಇದು 6th ಗೇರ್ ಅದಲ್ಲ, ಸ್ವಲ್ಪ ಲ್ಯಾಗ್ ಅನ್ನಿಸ್ತದ 6th. ಬಂದಿರಿ ವಿಡಿಯೋ ನೋಡಕ್ಕ ಬರ್ರಿ. ಇವತ್ತು ನಾವು ಯಾವ ಕಾರ್ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ಟಾಟಾ ಸಫಾರಿ ಬಗ್ಗೆ ಮಾತಾಡಕತ್ತೀವಿ. ಇಲ್ಲಾದ ನೋಡ್ರಿ ಇಲ್ಲಾದ ನೋಡ್ರಿ ಬೀಸ್ಟ್ ಹೆಂಗದ. ಈ ಗಾಡಿದು ನಿಮ್ಗೆ 2 ಲೀಟ್ರ್ ಕೈರೋಟಿಕ್ ಡೀಸೆಲ್ ಇಂಜಿನ್ ಸಿಗ್ತದೆ ನಿಮ್ಗೆ. ಇಲ್ಲಾದ ನೋಡ್ರಿ ಕೈರೋಟಿಕ್ ಡೀಸೆಲ್ ಇಂಜಿನ್ ಇದು. ಇದ್ರದ್ದು ಒಂದ್ಸಲ ರೇವ್ ತೋರಿಸ್ತೀನಿ ನಿಮ್ಗೆ ಹೆಂಗಾಗುತ್ತಂತ. ಇವಾಗ ನೋಡ್ರಿ ಸೌಂಡ್ ನೋಡು ಹೆಂಗೆ ಮಾಡ್ತದೆ ಇದು. ಎಕ್ಸಲೇಟರ್ ಕೊಟ್ರ ಬರ್ರಿ ಕಾರ್ ಒಳಗೆ ಹೋಗೋಣ. ಸ್ಟಾರ್ಟ್ ಮಾಡೋಣ. ಈ ಕಾರಾಗ ನಿಮ್ಗೆ ಏನೇನು ಸಿಗ್ತದಂದ್ರೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ ಸಿಗ್ತದ, ವೆಂಟಿಲೇಷನ್ ಸೀಟ್ ಸಿಗ್ತದ, ಪುಷ್ ಬಟನ್ ಸ್ಟಾರ್ಟ್ ಸಿಗ್ತದ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗ್ತದ, 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಿಗ್ತದ, 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತದೆ ನಿಮ್ಗೆ ವಿತ್ ಆಲ್ ಕನೆಕ್ಟಿವಿಟಿ, ಬ್ಲೂಟೂತ್, ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಸಪೋರ್ಟ್ ಮಾಡ್ತದ. ಇವೆಲ್ಲ ಬಟನ್ ನಿಮ್ಗೆ ಮ್ಯಾನ್ಯುವಲ್ ಬಟನ್ ಸಿಗ್ತದ. AC ಡ್ಯುವೆಲ್ ಝೋನ್ ಸಿಗಲ್ಲ, ಸಿಂಗಲ್ ಝೋನ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತದೆ ನಿಮ್ಗೆ AC. ಮತ್ತು ನಿಮ್ಗೆ ಏನು ಗೊತ್ತದ, ಒಂದು ದೊಡ್ಡ ಪ್ಯಾನರಾಮಿಕ್ ಸನ್ರೂಫು, ನೀವು ಆರಾಮ್ ವ್ಯೂ ಎಂಜಾಯ್ ಮಾಡ್ಬೋದು ಮೇಗೇರಿ. ಅದ್ರಾಗ ಬೇರೆ ನಾವು ಇಲ್ಲಿ ನೋಡ್ರಿ ಬೀಚ್ ಸೈಡ್ ಇವಿ, ಫೀಲ್ ಮಾತ್ರ ಮಸ್ತ್ ಬರ್ತದ. ಸನ್ರೂಫ್ ಓಪನ್ ಮಾಡಿ ಮ್ಯಾಗ್ ನಿಂತಿದ್ರಾಗ. ಇಲ್ಲಿ ಏನು ಸಿಗಲ್ಲ. ಇಲ್ಲಿ ಮಿರರ್ ಜೊತೆ ಲೈಟ್ ಸಿಗ್ತದೆ ನಿಮ್ಗೆ ಡಿಮ್ಯಾಂಡ್. 4 ಪವರ್ ವಿಂಡೋ, ಇದು ರೈಟ್ ಸೈಡ್ದೊಂದು ಆಟೋ ಅಪ್ ಆ್ಯಂಡ್ ಡೌನ್ ಸಿಗ್ತದೆ, ಚೈಲ್ಡ್ ಲಾಕು, ಆಮ್ರೆಸ್ಟ್. ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಫೀಚರು, ಎಲ್ಲೆಲ್ಲ ಚಾರ್ಜರ್ ಕೊಟ್ಬಿಟ್ಟಾರೆ ಇದಕ್ಕೆ. ಎಲ್ಲೇನ ನೋಡ್ರಿ ನಿಮ್ಗೆ ಚಾರ್ಜರು. ಇಲ್ಲಿ 12 ವೋಲ್ಟ್ ಚಾರ್ಜರು, ಟೈಪ್ C, ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತದೆ. ಇಲ್ಲೊಂದು C, ಇದು ಆಕ್ಸು. ಮತ್ತು ಹಿಂದನೂ ಜಗ್ಗಿ ಅವ. ಹಿಂದ ಒಂದೇನಿಲ್ಲ ಅಂದ್ರೆ ಸೆವೆಂತ್ ರೋದಾಗ, ಥರ್ಡ್ ರೋದಾಗ ಅಲ್ಲಿ ಒಂದು 4 ಇದಾವ. ಮತ್ತು ಸೆಕೆಂಡ್ ರೋದಾಗ ಒಂದು ಆಮ್ರೆಸ್ಟ್ ಸಿಗ್ತದೆ ನಿಮ್ಗೆ. ಮತ್ತು ಇದ್ರದ್ದು ಟೈರ್ ಸೆಕ್ಷನ್ ಬಂದು 18 ಇಂಚಸ್ ಸಿಗ್ತದೆ ನಿಮ್ಗೆ. ಮೋಡ್ ಸಿಗ್ತದೆ ನಿಮ್ಗೆ. ಮತ್ತು ಇದು ಸೀಟ್ಸ್ ಏನಾವಲ್ಲ ವೆಂಟಿಲೇಟೆಡ್ ಸೀಟ್ಸ್ ಇವು. ಮತ್ತು ಲಂಬಾರ್ ಸಪೋರ್ಟ್ ಸಿಗ್ತದೆ ನಿಮ್ಗೆ. ಇಲ್ಲ ಅದರಲ್ಲಿ ಲಂಬಾರ್ ಸಪೋರ್ಟ್ ಸಿಗ್ತದ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಫೆಸಿಲಿಟಿ ಸಿಗ್ತದ. ಮತ್ತು ಆಟೋ ಹೋಲ್ಡ್ ಫಂಕ್ಷನ್ ಸಿಗ್ತದ. ಮತ್ತು ಓವರಾಲ್ ಹೇಳ್ಬೇಕಂದ್ರೆ ಡ್ರೈವಿಂಗ್ ಮಾಡ್ಕೊಂತ ಹೇಳ್ತೀನಿ ಬರ್ರಿ. ವ್ಯೂ ನೋಡ್ರಿ ಹೆಂಗದ ಇಲ್ಲಿ ಬೀಚ್ ಸೈಡು. ಗಾಡಿ ಹೇಳ್ಬೇಕಂದ್ರೆ ಗಾಡಿ ಏಕ್ ನಂಬರ್ ಅದ. ಗಾಡಿ ಪಿಕಪ್ಪು ಎಲ್ಲ ಜಬರ್ದಸ್ತ್ ಅದ. ಅದ್ರಾಗ ನಿಮ್ಗೆ 2 ಲೀಟ್ರ್ ಇಂಜಿನ್ ಸಿಗ್ತದಲ್ಲ, ಗಾಡಿ ಅಂತೂ ಹಿಂಗೆ ಎಳಿತದ ಕೇಳಬಾರ್ದು. ನಾನು ಇದನ್ನು ನಿನ್ನೆ ಹೈವೇದಾಗ ಏನಿಲ್ಲ ಅಂದ್ರೆ 200 ಟಚ್ ಮಾಡೀನಿ ಬರ್ಬೇಕಾದ್ರೆ. ಮತ್ತು ಆ್ಯಸ್ ಸಚ್ ಏನಿಲ್ಲ ನಿಮ್ಗೆ ಆಲ್ಮೋಸ್ಟ್ ಬೇಸಿಕ್ ಸಿಗ್ತದ. ಯಾಕಂದರೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಟಾಪ್ ಆ್ಯಂಡ್ ಫೀಚರ್ಸೂ ಸ್ವಲ್ಪ ಸಿಗ್ತಾವೆ. ವೆಂಟಿಲೇಟ್ ಸೀಟ್ ಆಗಲಿ, ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್. ಅದು ಬರೀ ಡ್ರೈವಿಂಗ್ ಸೀಟ್ಗೆ ಅಷ್ಟೇ ಸಿಗ್ತದೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್. ಕೋ ಪ್ಯಾಸೆಂಜರ್ ಸೀಟಿಗೆ ಸಿಗೋದಿಲ್ಲ. ಬರ್ರಿ ಇದನ್ನು ಒಂದ್ಸಲ ಹೈವೇದಾಗ ಟೆಸ್ಟ್ ಮಾಡೋಣ. ಆರಾಮ್ಸೆ ಹೋಗುತ್ತಾ, ಏನು ಎಫರ್ಟ್ಸೇ ಬೇಕಾಗಿಲ್ಲ. ನೀವು ಏನಾದ್ರು ಈ ಗಾಡಿ ಇನ್ನೊಂದು ಏನಂದ್ರೆ, ಇದು ಟಾಟಾ ಹ್ಯಾರಿಯರು ಕನ್ಫ್ಯೂಸ್ ಆಗ್ತೀರಿ ನೀವು, ಇದು ಹ್ಯಾರಿಯರಾ ಇಲ್ಲ ಸಫಾರಿ ಅಂತ. ಏನು ಗೊತ್ತಾ, ಹ್ಯಾರಿಯರ್ ಬಂದು 5 ಸೀಟ್ ಬರ್ತದೆ ಅದು ನಿಮ್ಗೆ, ಇದು ಬಂದು 7 ಸೀಟ್ ಸಿಗ್ತದೆ ನಿಮ್ಗೆ. ಹಂಗಾಗಿ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಲುಕ್ಸ್ ಎಲ್ಲ ಸೇಮ್ ಹ್ಯಾರಿಯರ್. ಬಟ್ ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ದೊಡ್ಡದಿತ್ತು, ನಿಮ್ಗೆ 7 ಮೆಂಬರ್ಸ್ ಫ್ಯಾಮಿಲಿಯಲ್ಲಿ ಇದ್ರು ಟ್ರಾವೆಲ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಸಫಾರಿ.
ಆರ್ ಎಲ್ಸ್ ಯು ಆರ್ ಫಿಟ್ ವಿತ್ ದಿಸ್ ಒನ್ ಹ್ಯಾರಿಯರ್. ಮತ್ತೆ ಓವರ್ ಆಲ್ ಹೇಳ್ಬೇಕಂದ್ರೆ ಗಾಡಿ ನೋಡ್ರಿ ಜಬರ್ದಸ್ತ್ ಆದ ಗಾಡಿ. ಅಲ್ಲಿ ಇಲ್ಲಿ ಜಗ್ಗಿ ಎಫೆಕ್ಟ್ ಅಂತೂ ಹಾಕೋದೇ ಬೇಕಾಗಿಲ್ಲ. ಗಾಡಿ ನಮ್ಗೆ ಅನ್ಸೋದಿಲ್ಲ ಹೌದು ಇಲ್ಲಿ ಇನ್ಕ್ಲೈನಾಗ ಜಗ್ಗಿ ಪವರ್ ಹಾಕಕತ್ತದ ಗಾಡಿ ಅಂದ್ರೂ ಕಿತ್ತ ಹೊಲ್ದು ಅಂತ ಅನ್ಸೋದಿಲ್ಲ. ಆರಾಮಾಗಿ ಓವರ್ಟೇಕ್ ಮಾಡ್ಬೋದು, ಅಷ್ಟು ಕಾನ್ಫಿಡೆನ್ಸ್ ಬರ್ತದೆ. ಒನ್ ಗೇರ್ ಡೌನ್ ಮಾಡಿ ಓವರ್ಟೇಕ್ ಮಾಡ್ಬೋದು ಕಾನ್ಫಿಡೆನ್ಸಲ್ಲಿ. ಮತ್ತು ಕಾರ್ನರಿಂಗಾಗ ಸ್ಟೇರಿಂಗ್ ರೆಸ್ಪಾನ್ಸೂ ಚಲೋನೇ ಸಿಗ್ತದೆ ನಿಮ್ಗೆ. ಮತ್ತು ಇದು ವಿಂಡ್ಶೀಲ್ಡ್ ಜಗ್ಗೆ ವೈಡ್ ಇರೋದ್ರಿಂದ ನಿಮ್ಗೆ ವಿಸಿಬಿಲಿಟಿನೂ ಚಲೋ ಕಾಣಿಸ್ತದ. ಇದ್ರಾಗ ಇನ್ನೂ ಒಂದು ಏನಂದ್ರೆ 6th ಸ್ಪೀಡ್, ಇದು 6th ಗೇರ್ ಅದಲ್ಲ, ಸ್ವಲ್ಪ ಲ್ಯಾಗ್ ಅನ್ನಿಸ್ತದ. 6th 5th ತನಂತರ ಓಕೆ ನಿಮ್ಗೆ ನಡೀತದ. ಬಟ್ 6th ಗೇರ್ ಆಗೋಣ ಸ್ವಲ್ಪ ಲ್ಯಾಗಿ ಅನ್ನಿಸ್ತದೆ ನಿಮ್ಗೆ. ಅದು ಕರೆಕ್ಟ್ ಪವರ್ ಡೆಲಿವರಿ ಮಾಡಲ್ಲ. ಅದು ಈ ಕಾರಿಗೆ ಎಷ್ಟು ಪ್ರಾಬ್ಲಮ್ ಅದೋ ಇನ್ನು ಎಲ್ಲ ಕಾರಿಗೆ ಹಂಗೆ ಅದ ಗೊತ್ತಿಲ್ಲ ನನಗೆ. ಮತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಇದ್ರ ಚಲೋನೇ ಅದ. ಡ್ರೈವಿಂಗಾಗಿ ಏನಿಲ್ಲ, ಕಾನ್ಫಿಡೆನ್ಸ್ ಸಿಗ್ತದೆ ನಿಮ್ಗೆ ಸ್ವಲ್ಪ. ಇದು ಹೆಂಗೆ ಅಂತ, ಇದು ಒಂಥರ ಕಾಂಪ್ಯಾಕ್ಟ್ ಎಸ್ ಯು ವಿನೂ ಅಲ್ಲ, ಈ ಕಡೆ ಎಮ್ ಯು ವಿನೂ ಅಲ್ಲ, ಹಂಗಾಗಿ ಅದು ಈ ಗಾಡಿ. ಇದು ಯೂತ್ಸಿಗೆ ಅವರೆಲ್ಲರಿಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದೆ ಈ ಗಾಡಿ. ಇದ್ರಾಗ ನಿಮಗೆ ಸಿಗೋದು 2 ಲೀಟ್ರ್ ಟರ್ಬೋ ಚಾರ್ಜ್ಡ್ ಕೈರಿಯೋಟಿಕ್ ಡೀಸೆಲ್ ಇಂಜಿನ್. ಇದು 170 BHP ಪ್ರೊಡ್ಯೂಸ್ ಮಾಡ್ತದೆ. ಟಾರ್ಕು ಎಷ್ಟು ಪ್ರೊಡ್ಯೂಸ್ ಮಾಡ್ತದೆ ಇದು ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಟಾರ್ಕಿಂದು. ಓವರ್ ಆಲ್ ಅಂದ್ರೆ ಪಂಚಿ ಅದ ನಿಮ್ಗೆ. ಎಕ್ಸಲೇಟರ್ ರೆಸ್ಪಾನ್ಸು ಎಲ್ಲ ಏಕ್ದಮ್ ಪಂಚಿ ಅಂತಲೇ ಹೇಳ್ಬೋದು. ಬರ್ರಿ ಇಲ್ಲಿ ಯೂಟರ್ನ್ ತಗೊಮ್ಮ. ಎಷ್ಟು ನಿಮಿಷ ಆಯ್ತು ನೋಡಿ ಹಂಗೆ ನೋಡಿ. ಬರ್ರಿ ವಾಪಸ್ ಹೋಗಮ್ಮ. ನೋಡ್ರಲ್ಲ ಇದ್ರದ್ದು ಮೈಲೇಜ್ ಬಂದುಬಿಟ್ಟು, ಮೈಲೇಜ್ ನೋಡ್ರಿ ನಿಮ್ಗೆ ಆನ್ ಟೈಮೇ ತೋರಿಸ್ತೀನಿ ಮೈಲೇಜು. ಇಲ್ಲಿ ಸಿಟಿದಲ್ಲಿ 9.4 ಕೊಡೋಕತ್ತದ, ಕಾಣಿಸ್ತದ ನಿಮ್ಗೆ 9.4. ಸಿಟಿ ಲಿಮಿಟ್ಸಾಗ ನಿಮ್ಗೆ 9.4 ಕೊಡ್ತದ. ಮತ್ತು ಹೈವೇದಾಗ ತೊಗೊಂಡೋದ್ರೆ ನಾನು ಇದರಿಂದ ಒಂದು 16 ತೆಗ್ದೀನಿ ನಿನ್ನೆ. ಮೈಲೇಜ್ ಏನು ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ದೊಡ್ಡ ಗಾಡಿ, ಅದ್ರಾಗ ನೀವು 7 ಮೆಂಬರ್ಸ್ನ ಹೋಗ್ಬೋದು. ಮೈಲೇಜ್ ಏನು ಮ್ಯಾಟ್ರ್ ಅಲ್ಲ. ಹಾಗೆ 2 ಲೀಟ್ರ್ ಇಂಜಿನ್ ಅಲ್ಲ, 2000 cc ಇಂಜಿನ್ ಅಂದ್ರೆ ಸ್ವಲ್ಪ ಮೈಲೇಜಿಗೆ ಸ್ವಲ್ಪ ಕಮ್ಮಿನೇ. ಇದು ಆನ್ ರೋಡ್ ಪ್ರೈಸ್, ಇದ್ರದ್ದು ಪ್ರೈಸ್ ಮಾತಾಡ್ಬೇಕಾದ್ರೆ ಬೆಂಗಳೂರಾಗ ನಿಮ್ಗೆ ಆನ್ ರೋಡ್ ಬೆಂಗಳೂರ್ದು ಹೇಳ್ತೀನಿ ನಿಮ್ಗೆ 25 lakhದಿಂದ 30 lakhs ಸಿಗ್ತದೆ ನಿಮ್ಗೆ ಆನ್ ರೋಡು. ಇದು ಟಾಪ್ ಎಂಡ್ 32 ಏನೋ ಆಗ್ತದೆ, 32 ಏನು 34 ಆಗ್ತದೆ. ನನಗೆ ಪ್ರೈಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಓವರಾಲ್ ಗಾಡಿ ಹೇಳ್ಬೇಕಂದ್ರೆ ಚಲೋ ಗಾಡಿ ಅದ. ನಿಮ್ಗೆ ತೊಗೋಬೇಕಾದ್ರೆ ಕನ್ಸಿಡರ್ ಮಾಡ್ಬೇಕಾದ್ರೆ ಮಾಡಿರಿ. ಇದು ಒಂದು ಇನೋವಾ, ನೀವೇನಾದ್ರೂ ಕ್ರಿಸ್ಟಾ ನೋಡ್ತಿದ್ರೆ, ಇದು ನೋಡ್ತಿದ್ರೆ ಒಂದ್ಸಲ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇದು 7 ಸೀಟರ್ ಅಲ್ಲ. 7 ಸೀಟರ್ ನಿಮ್ಗೆ ಈ ಸೆಗ್ಮೆಂಟಾಗಿ ಗಾಡಿ ಬರೋದಾದ್ರೆ ಒಂದು ಇನೋವಾ ಐಕ್ರಾಸು, ಮಾರುತಿದಾಗ ಇನ್ವಿಕ್ಟೋ ಅಂತ ಬರ್ತದೆ ಒಂದು, ಅದು ಹಣ 7 ಸೀಟ್ರಾಗ ನಿಮ್ಗೆ. ಇದು ಹ್ಯಾರಿಯರ್, ಇದು ಅದ್ರಾಗ ಬ್ಲ್ಯಾಕ್ ಎಡಿಷನ್ ಅದ. ನೋಡೋಕೆ ಲುಕ್ ಅಂತೂ ಏಕ್ದಮ್ ನೀವು ಹೇಳಲೇಬೇಡ್ರಿ. ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಲುಕ್ ಬಗ್ಗೆ ಏನಂತ ನಿಮಗೆ ಗೊತ್ತದ. ಆರಾಮ್ಸೆ ಇದ್ರಾಗ 7 ಮಂದಿ ನಾವು ಬಂದಿರೋದು. ಈಗ ಕಾರಾಗ 9 ಮೆಂಬರ್ಸ್ ಬಂದೀವಿ. 7 ಸೀಟ್ರ್ ಇದ್ರು ಎಲ್ಲಿ ಲ್ಯಾಗ್ ಹೊಡೆದಿಲ್ಲ, ಎಲ್ಲಿ ಪವರ್ ಡ್ರಾಪ್ ಆಗಿಲ್ಲ. ಓವರ್ ಆಲ್ ಹೇಳ್ಬೇಕಂದ್ರೆ ಮಸ್ತ್ ಅದ ಗಾಡಿ. ಮತ್ತು ಕಮ್ಮಿಂಗ್ ಟು ಬಿಲ್ಡ್ ಕ್ವಾಲಿಟಿ ಅಂದರೆ ನಿಮ್ಗೆ ಗೊತ್ತೇ ಇದ್ದೆ ಅದ ಟಾಟಾದವ್ರದ್ದು ಬಿಲ್ಡ್ ಕ್ವಾಲಿಟಿ ಏನಂತ. ಮಕ್ಕಳು ಟ್ರಕ್ ಮಾಡ್ದಂಗೆ ಮಾಡ್ತಾರೆ ಅವರು ಗಾಡಿನ. ನಿಮ್ಗೆ ಅದಕ್ಕೇನು ಹೇಳೋದು ಅವಶ್ಯಕತೆನೇ ಇಲ್ಲ ನಿಮ್ಗೆ, ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಹಂಗಾದ್ರಿ ಗಾಡಿದು ಟಾಟಾದವ್ರದ್ದು. ಇದು ನೀವು 5 ಸ್ಟಾರ್ ರೇಟಿಂಗ್ ಹಂಗೆ ಇದು ಗಾಡಿ ಬಂದಿರೋದು. NCAP 5 ಸ್ಟಾರು, ಗ್ಲೋಬಲ್ನು 5 ಸ್ಟಾರೇ ಇರಬೇಕು. ಮತ್ತು ಇದ್ರದ್ದು ಸ್ಪೀಕರ್ಸ್ ಏನಿದಾವಲ್ಲ, JBL ಸ್ಪೀಕರ್ ಬರ್ತಾವೆ, 7 JBL ಸ್ಪೀಕರು. ಸೌಂಡ್ ಮಾತ್ರ ಚಲೋ ಅದ. ಇಲ್ಲಲ್ಲ ಪ್ಲೇ ಹಾಕದ ಪ್ಲೇನೇ ಅದ. 11 ನಿಮಿಷ ವಿಡಿಯೋ
ಮತ್ತು ಇದ್ರದ್ದು ಸ್ಪೀಕರ್ ಆಡಿಯೋ ಸಿಸ್ಟಮ್ ಮಾತಾಡೋದಾದ್ರೆ 7 ಸ್ಪೀಕರ್ ಅದು JBL ಸಿಗ್ತದೆ. ಸೌಂಡ್ ನೋಡ್ರೆ ಕ್ವಾಲಿಟಿ ಸೌಂಡ್ ಸಿಗ್ತದೆ ನಿಮ್ಗೆ. ನಾಯಿ ಅಡ್ಡ ಬಂತು, ಕ್ವಾಲಿಟಿ ಸೌಂಡ್ ಸಿಗ್ತದೆ. ಯಾಕಂದ್ರೆ ನಾನು ಪ್ಲೇ ಮಾಡ್ತಿದ್ದೆ ಬಟ್ ಕಾಪಿರೈಟ್ ಬಂದ್ಬಿಡ್ತದೆ ಯೂಟ್ಯೂಬಾಗ ಪ್ಲೇ ಮಾಡಿದ್ನಂದ್ರೆ. ಮತ್ತೆ ಓವರಾಲ್ ಹೇಳ್ಬೇಕಂದ್ರೆ ಗಾಡಿ ನನಗಂದ್ರೆ ಲೈಕ್ ಆಯಿತು. ನಿಮ್ಮ ಪ್ರೆಫರೆನ್ಸ್ ನಿಮ್ಗೆ ಒಂದ್ಸಲ ಓವರಾಲ್ ಇದ್ರದ್ದು ವ್ಯೂ ಎಲ್ಲ ತೋರಿಸ್ತೀನಿ ನಿಮ್ಗೆ. ಇದೇನು ನೋಡ್ರಲ್ಲ, ಇದಾಗಿತ್ತು ಟಾಟಾ ಸಫಾರಿ 2022 ರಿವ್ಯೂ. ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದೀನಿ. ನೋಡ್ರಿ, ನೀವು ಕನ್ಸಿಡರ್ ಮಾಡಂಗಿತ್ತಂದ್ರೆ ಮಾಡ್ಬೋದು, ಇಲ್ಲ ನಿಮ್ಮ ಇಷ್ಟ.